ಸಪ್ಪ ಅಪ್ಪನವರು ಇವತ್ತ ಲಿಂಗೈಕ್ಯ ಆಗಿದ್ದಾರೆ. ಶರಣ ಬಸಪ್ಪ ಅಪ್ಪನವರು ಒಂದು ಬಹಳ ಅಜಾನುಭಾವ ವ್ಯಕ್ತಿ, ಬಹಳ ಆಕರ್ಷಕ ವ್ಯಕ್ತಿತ್ವ ಅವ್ರದ್ದು. ಒಂದು ಸರ್ತೆ ನೀವು ಅವ್ರನ್ನ ನೋಡಿದ್ರ ಮತ್ತೊಮ್ಮೆ ನೋಡ್ಬೇಕು ಅನ್ನೋ ಟೈಪು ಆ ರೀತಿಯ ವ್ಯಕ್ತಿತ್ವ. ಅವ್ರ ಮುಖದಲ್ಲಿ ಆ ಗಾಂಭೀರ್ಯ, ಆ ಅಧ್ಯಾತ್ಮದ ಕಳೆ ತುಂಬಿ ತುಳುಕ್ತಿತ್ತು. ನಾ ಚಿಕ್ಕವನಿದ್ದಾಗ ಅವ್ರನ್ನ ನೋಡಿ, ನಮ್ಮ ತಂದೆಯವ್ರ ಜೊತೆ ಹೋದಾಗ ನಾನು ನೋಡಿದ್ದೆ ಅವ್ರನ್ನ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಚಿಕ್ಕವರಿದ್ದಾಗ ನಿಮ್ಗೆ ಗೊತ್ತೈತಿ, ನಮ್ಮ ಮನಸ್ಸು ಚಂಚಲ ಇರ್ತೈತಿ, ಆ ಕಡೆ ಈ ಕಡೆ ನೋಡ್ತಿರ್ತೀವಿ. ಆದ್ರೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸತತವಾಗಿ ಅವ್ರನ್ನ ನೋಡ್ಕೊಂತ ಕುತ್ಕೋಬೇಕು ಅನ್ನೋಷ್ಟು ಆಕರ್ಷಕ ವ್ಯಕ್ತಿತ್ವ. ಅದು ಅವರ ಅಧ್ಯಾತ್ಮದಿಂದ ಹೊರ ಬಂದಿತ್ತಂತ ಅನಿಸ್ತೈತಿ, ಆ ರೀತಿಯ ಕಳೆ. ಅವರು ನಮ್ಮ ಶಿಕ್ಷಣದಿಂದ, ಅಭಿವೃದ್ಧಿಯಿಂದ ವಂಚಿತವಾದ ಗುಲ್ಬರ್ಗಾದಲ್ಲಿ ಇದ್ದವರು. ಅಲ್ಲಿ ಶರಣ ಬಸವೇಶ್ವರ ದೇವಸ್ಥಾನ ದಾಸೋಹ ಪೀಠ ಏನೈತಿ, ಅದು ಗೃಹಸ್ಥ ಪೀಠ. ಅಂದ್ರೆ ಅದರದ ಪೀಠಾಧಿಪತಿ ಆದವರು ಗೃಹಸ್ಥರಾಗಿರ್ತಾರೆ. ಒಬ್ಬ ಗೃಹಸ್ಥರಾಗಿ ಸಮಾಜದ ಕಾರ್ಯ ಮಾಡೋದು ಬಹಳ ಡಿಫಿಕಲ್ಟ್ ವಿಷಯ. ಆದ್ರೆ ಅದನ್ನ ಬಹಳ ಸಮರ್ಪಕವಾಗಿ ಅವ್ರು ಮಾಡಿದ್ರು. ದಾಸೋಹದ ಕೆಲಸ ಅಲ್ಲಿ ವಿದ್ಯೆ ಹಂಚುವಂತ ಕೆಲಸ ಬಹಳ ಅತ್ಯುತ್ತಮವಾಗಿ ಮಾಡಿ, ಸಮಾಜದಲ್ಲಿ ಯಾವ ರೀತಿ ಬಸವಣ್ಣವರು ಆ ಸಮಯದಲ್ಲಿ ತೋರಿಸಿದ್ರು, ಗೃಹಸ್ಥರಾಗಿದ್ದುಕೊಂಡು ಅವರು ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರು. ಅದ ಕೆಲಸ ಇವತ್ತು ಈ ಪೀಠದ ಮೂಲಕ, ಶರಣ ಬಸವೇಶ್ವರ ಪೀಠದ ಮೂಲಕ ಶರಣ ಬಸಪ್ಪ ಅಪ್ಪನವ್ರು ಮಾಡಿದ್ದಾರೆ. ಅವ್ರನ್ನ ಕಳ್ಕೊಂಡು ಇವತ್ತು ಇಡೀ ಸಮಾಜ, ಕರ್ನಾಟಕ ಬಡವಾಗಿದೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಬಡ ರೈತ ಕುಟುಂಬದಿಂದ ಬಂದು ಸಮಾಜದ ಉದ್ಧಾರ ಮಾಡ್ಬೇಕಂತ ಹೇಳಿ ಆಧ್ಯಾತ್ಮಿಕದ ಮಾರ್ಗದಲ್ಲಿ ಬೆಳೆದವರು. ತಮ್ಮ ಪಾಲಿಗೆ ಬಂದಂತ ಕೃಷಿ ಜಮೀನನ್ನು ಅದನ್ನ ಮಾರಿ ಅದ್ರ ಮೂಲಕ ಸಮಾಜಕ್ಕಾಗಿ ಮಠವನ್ನು ಕಟ್ಟಿ ಸಮಾಜದ ಸೇವೆಯನ್ನು ಮಾಡಿದವರು. ಇವತ್ತು ಈ ಇಬ್ರು ಮಹಾತ್ಮರನ್ನು ಕಳ್ಕೊಂಡು ಕರ್ನಾಟಕ ಬಡವಾಗಿದೆ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಶರಣ್ ಕುಮಾರ್. ಅಧ್ಯಕ್ಷರೇ, ತಾವು ಸಂತಾಪ ಸೂಚನೆ ನಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾ, ಕಲ್ಯಾಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ, ಅಕ್ಷರ ಕ್ರಾಂತಿಯ ಬೀಜವನ್ನು ಯಾರಾದರೂ ಬಿತ್ತಿದ್ರೆ ಶರಣಬಸಪ್ಪ ಅಪ್ಪವ್ರು ಬಿತ್ತಾರಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ಇವತ್ತು ಹೇಳ್ಬೇಕಾಗುತ್ತೆ. ಮೊನ್ನೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಅಂತಂದ್ರೆ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ. ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದ್ರೆ, ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಅಂತಂದ್ರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ಬೇಕಾಯ್ತು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ. 5,000ಕ್ಕೂ ಹೆಚ್ಚು ಏನಪ್ಪಂತಂದ್ರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ, ನಮ್ಗೆ ಯಾರಾದ್ರೂ ಪರೋಪಕಾರಿಯಾಗಿ ಯಾರಾದ್ರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ. ನಾವೇನಾದ್ರೂ ಯಾರಿಗಾದ್ರೂ ಸಹಾಯ ಮಾಡಿದ್ರೆ, ಬಾರಿ ಬಿಡಪ್ಪ ನಿನ್ ಶರಣಬಸಪ್ಪನ ದಾಸೋಹ ಇದ್ದಂಗ ಆದ ಅಂತ ತಿಳ್ಕೊಂಡು, ಅಂದ್ರೆ ಅವರ ದಾಸೋಹ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು. ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ, ಮಂತ್ರಿಗಳು, ಶಾಸಕರು, ವಿರೋಧ ಪಕ್ಷದವರು, ಇವತ್ತು ಅನೇಕ ಜನ ಏನಪ್ಪಂತಂದ್ರೆ ನಾವು ಅವ್ರ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದಿದೆ. ನಮ್ಮ ತಂದೆ ತಾಯಿ ಅವ್ರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರು. ಇವತ್ತು ಶರಣಬಸಪ್ಪ ಅವರು ಮಂತ್ರಿಗಳು, ಶರಣ ಪ್ರಕಾಶ್ ಅವರು ಮಂತ್ರಿಗಳು, ಶಾಸಕ ಶರಣು ಅವರು, ನನ್ನ ಸಂತಾಪ ಸೂಚನೆ ಅಧ್ಯಕ್ಷರೇ, ಅವ್ರ ಇತಿಹಾಸನ ಸದನಕ್ಕೆ ಗೊತ್ತಾಗ್ಬೇಕಲ್ಲ ಅಧ್ಯಕ್ಷರೇ. ಗೊತ್ತಿದೆ ಸಂತಾಪ ಸೂಚನೆಗೆ ಇತಿಹಾಸ ಗೊತ್ತಾಗ್ಬೇಕಲ್ಲ. ನಾವು ಸಂತಾಪ ಸೂಚನೆಯಲ್ಲಿ ನೀವು ಹಿಂಗೆ ಹೇಳಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಫಸ್ಟ್ ಟೈಮ್ ಬಂದಿರಬಹುದು. ಫಸ್ಟ್ ಟೈಮ್ ನಾವು ಅಲ್ಲಿಂದ ಸಂತಾಪ ಸೂಚನೆ ಶರಣ್ ಕಂದಕೂರ್ ಆಯ್ತು ಅಧ್ಯಕ್ಷ, ನಾನು ಹೇಳ್ದು ಕೇಳಿ. ಈಗ ಇಲ್ಲಿದ್ದವರು ಪ್ರತಿಪಕ್ಷ ನಾಯಕರಿರ್ಲಿ, ಮಂತ್ರಿಗಳಿರ್ಲಿ, ಬಹಳಷ್ಟು ವಿಶ್ಲೇಷಣೆ ಬಹಳಷ್ಟು ಇದೆ. ಯಾಕೆ ಅದಕ್ಕೊಂದು ಪಾವಿತ್ರ ಇದೆ, ಅದು ವಿಚಾರಗಳಿದೆ. ಅದಕ್ಕೆ ಸೀಮಿತವಾಗಿ ಮಾತಾಡಿ, ಮತ್ತೇನೋ ಚೇಂಬಲ್ ಮಾತಾಡಿ. ಇಲ್ಲ, ನಿಮ್ ಜೊತೆ ಮಾತಾಡಿದಿಲ್ಲ, ಸದನಕ್ಕೆ ಸಂತಾಪ ಮುಗಿಸಿ ಈಗ ಆಯ್ತು ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಇವತ್ತು ಅನೇಕ ಕೆಲಸಗಳನ್ನ ಅವ್ರು ಮಾಡಿರ್ತಕ್ಕಂಥದ್ದಿದೆ. ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ.
ಈ ಸರ್ಕಾರ ಏನ್ಪತ್ತಂದ್ರೆ ಅವರಿಗೆ ಸಂತಾಪ ಸೂಚಿಸಬೇಕಾಗಿತ್ತು, ಗೌರವ ಕೊಡಬೇಕಾಗಿತ್ತು. ಅಂದ್ರೆ ಇವತ್ತು ಹುಬ್ಳಿ, ಧಾರವಾಡ, ಬಿಜಾಪುರ ಕಡೆ ಎಲ್ಲ ಏನ್ಪತ್ತಂದ್ರೆ ಏರ್ಪೋರ್ಟ್ಗೆ ಹೆಸರಿಟ್ಟಿದೆ. ಸರ್ಕಾರ ಅವರಿಗೆ ಏನ್ಪತ್ತಂದ್ರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಕಲಬುರಗಿ ಏರ್ಪೋರ್ಟ್ಗೆ ಏನ್ಪಂದ್ರೆ ಶರಣಬಸಪ್ಪ ಅಪ್ಪವ್ರ ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟದಕ್ಕಾಗಿ ತುಂಬಾ ಧನ್ಯವಾದಗಳು ಅಧ್ಯಕ್ಷ. ಮಾನ್ಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ನಮ್ಮ ಸಂತಾಪಗಳನ್ನ ತಿಳಿಸ ಬಯಸ್ತೀವಿ ಅಧ್ಯಕ್ಷ. ನೆಕ್ಸ್ಟ್ ಕೊಡ್ತೇನೆ ಅಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸಿರುವಂತಹ ಸಂತಾಪ ಸೂಚನೆಗೆ ಬೆಂಬಲವನ್ನ ನೀಡ್ತಾ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಅವರದೇ ಆದಂಥ ಒಂದು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ಬೋದು ಅದಕ್ಕಿಂತ ಮಿಗಿಲಾಗಿ ಹೆಚ್ಚು ಆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ವಿಶೇಷವಾಗಿ ಉಲ್ಲೇಖನೀಯ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಮಹಿಳಾ ಇಂಜಿನಿಯರಿಂಗ್ ಕಾಲೇಜು ಕೂಡ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಬಹಳ ಇತಿಹಾಸ, ಲಕ್ಷ ಸಂಖ್ಯೆಯಲ್ಲಿ ಆ ಜಾತ್ರೆಗೂ ಕೂಡ ಬರ್ತಕ್ಕಂಥದ್ದು. ಆ ರೀತಿ ಒಂದು ಅಪಾರವಾಗಿರ್ತಕ್ಕಂಥ ಬಹಳ ದೊಡ್ಡ ಭಕ್ತರ ಸಮೂಹವನ್ನ ಇರ್ತಕ್ಕಂಥ ಈ ಒಂದು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಇವತ್ತು ನಾನು ಕೂಡ ಅಂತ್ಯ ಸಂಸ್ಕಾರದಲ್ಲಿ, ನಾವು ಎಲ್ಲ ಪಕ್ಷದ ಶಾಸಕರು ಕೂಡ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಅಂತ ಒಬ್ಬ ಪುಣ್ಯಾತ್ಮ ಇವತ್ತು ದೊಡ್ಡ ಸಂತ ಇವತ್ತು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಕೇವಲ ಕಲ್ಯಾಣ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ತುಂಬಲಾರದಂತ ಒಂದು ನಷ್ಟ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಇವತ್ತೇನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಪರಮ ಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ನೀಡಿರ್ತಕ್ಕಂಥದ್ದು. ಇವತ್ತು ಅವರು ಕೂಡ ಬಹಳ ದೊಡ್ಡ ಭಕ್ತರು, ಆ ಮಠದ ಅನುಯಾಯಿಗಳು ಆಗಿರ್ತಕ್ಕಂಥವ್ರು. ಇಂಥ ಇಬ್ರು ಮಹಾಸಂತರು, ಶರಣಬಸಪ್ಪ ಅಪ್ಪ ಅವರು, ಅದೇ ರೀತಿ ಶ್ರೀ ಕುಮಾರ ಚಂದ್ರಶೇಖರ ಮಹಾಸ್ವಾಮೀಜಿಗಳವರು ಇವತ್ತು ಅವರಿಬ್ರು ಕೂಡ ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಇವತ್ತು ತುಂಬಲಾರದಂತ ಒಂದು ನಷ್ಟ ಆಗಿದೆ. ಭಕ್ತರಿಗೆ ಆ ನೋವನ್ನ ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ವಂದನೆ ಸಲ್ಲಿಸ್ತೇನೆ. ಮೈಕ್. ಚಂದ್ರಶೇಖರ್ ಸ್ವಾಮೀಜಿಯವರ ಈ ಸಂತಾಪ ಸೂಚನೆಗೆ ತಂದಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ದೇಶ ಮುಂದೆ ಬರಬೇಕಾದ್ರೆ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಕ್ಕಂಥದ್ದು ಬಹಳ ಅತ್ಯವಶ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವತಃ ಶರಣಬಸಪ್ಪ ಅಪ್ಪ ಅವರೇ ಹುಬ್ಬಳ್ಳಿ ಧಾರವಾಡದಲ್ಲಿ ಓದಿದ್ರು. ಈ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಗುಲ್ಬರ್ಗದಲ್ಲಿ ಕೇವಲ ಒಂದೇ ಹೈಸ್ಕೂಲು. ವೀರೇಂದ್ರ ಪಾಟೀಲರಾಗ್ಲಿ, ಧರ್ಮಸಿಂಗರಾಗ್ಲಿ, ಶರಣಬಸಪ್ಪ ಅಪ್ಪ ಅವರಾಗ್ಲಿ ಎಲ್ಲರೂ ಹೊರಗಡೆ ಓದಿ ಬಂದಿರತಕ್ಕಂಥದ್ದು. ಅಂಥದ್ರಲ್ಲಿ 1934ರಲ್ಲಿ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಸ್ತ್ರೀ ಸಮಾನತೆ ತರಬೇಕು, ಸ್ತ್ರೀಯರಿಗೆ ಒತ್ತು ಕೊಡ್ಬೇಕಂತಕ್ಕಂಥ ಉದ್ದೇಶ ಅಪ್ಪ ಅವರು ಹೆಣ್ಣು ಮಕ್ಕಳ ಶಾಲೆ ತೆಗೆದು ಅದು ಇವ್ರು ಬಂದ್ಮೇಲೆ ಅಂತೂ ಟಾಂಗಾಗೊಂದು ಮನೆಗೆ ಕಳಿಸಿ ಟಾಂಗಾದಲ್ಲಿ ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ಮತ್ತು ಶಾಲೆಯಲ್ಲಿ ಬಿಟ್ಟ ನಂತರ ಅವ್ರ ಮನೆಗೆ ಬಿಟ್ಟು ಬರ್ತಿದ್ರು. ಈ ರೀತಿ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ. ನಮ್ಮಲ್ಲಿ ದೊಡ್ಡ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಅವರಿಂದ ಸ್ಥಾಪನೆ ಆಗಿದೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಅವರ ಶ್ರೀಮತಿ ದಾಕ್ಷಾಣಿ ಅಮ್ಮವರಿಗೂ ಕೂಡ ನಮ್ಮ ಬಿಜಾಪುರ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು, ನಾನು ಕೂಡ ಅದೇ ಶಾಲೆಯಲ್ಲಿ ಓದಿದ್ದೇನೆ, ನನ್ನ ಮತಕ್ಷೇತ್ರದಲ್ಲಿ ಬರ್ತದೆ ಸಭಾಧ್ಯಕ್ಷರೇ. ಈ ಒಂದು ಅಪ್ಪ ಅವರ ಸಂಪೂರ್ಣ ಸಂಸ್ಥಾನ ಮತ್ತು ವಿಶ್ವವಿದ್ಯಾಲಯ ಎಲ್ಲ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಬರ್ತದೆ. ಇವತ್ತು ಕಲಬುರಗಿ ಜನ ಅಲ್ಲ, ಹೈದರಾಬಾದ್ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ದಾಸೋಹ ಅಂತ ಹೇಳಿ ಅಳಗುಂಡಿಗೆ, ಜೇವರ್ಗಿ ತಾಲೂಕು ಅಂತ ಅಳಗುಂಡಿಗೆ ಅಧ್ಯಕ್ಷರೇ, ಅಳಗುಂಡಿಗೆಯಲ್ಲಿ 1ನೇ ಪೀಠಾಧಿಪತಿಗಳು ಬಿಟ್ಟು ಬರುವಾಗ ಒಂದು ದೀಪ ಹಚ್ಚಿ ಬಂದಾರಲ್ಲಿ ಜೇವರ್ಗಿ ತಾಲೂಕು ಅಳಗುಂಡಿಗೆಯಲ್ಲಿ.
ಆ ದೀಪ ಇವತ್ತಿನೂ ಕೂಡ ಉರಿತದೆ ಅಧ್ಯಕ್ಷರೇ. ಆ ದೀಪ ಇವತ್ತಿನೂ ಕೂಡ ಅಳಗುಂಡಿಗೆ ಅವರ ಹುಟ್ಟೂರು, ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಇವತ್ತಿನೂ ಕೂಡ ಉರಿತಾ ಇದೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನ ಮಾಡಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಬಿಟ್ಟು ಬರುವಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕರೆಸಿ ಅವನ ತಿಳಿ ಹೇಳಿ ಆತ್ಮಹತ್ಯೆ ಮಾಡ್ಕೊಂಬೇಡ ಅಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ. ಈ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಇವರಿಗೆ ದಯಮಾಡಿ, ಮತ್ತು ಇವರು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆ ಸಂಪೇತ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಬಂದವರು ಶರಣಬಸವೇಶ್ವರ ಜಾತ್ರೆ ಮತ್ತು ಖಾಜೆ ಬಂದೆ ನವಾಜಿಗೆ ಎರಡೂ ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಆದ ಕಾರಣ ಇವರಿಗೆ ಕಾಯಕ ದಾಸೋಹ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಇವರು ಮತ್ತು ನಮ್ಮ ಚಂದ್ರಶೇಖರ್ ಶ್ರೀ ಸ್ವಾಮೀಜಿ ಅವರು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ಯೋಗಿ, ಇವರಿಗೂ ಕೂಡ ಕೊಡ್ಬೇಕಂತ ಹೇಳಿ ನಾನು ತಮ್ಮ ಮೂಲಕ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ರು, ವಿಜಯೇಂದ್ರರು ಕೂಡ ಬಂದಿದ್ರು, ಸಾಕಷ್ಟು ಜನ ಎಲ್ಲ ಶಾಸಕರು ಕೂಡ ಅಲ್ಲಿ ಬಂದಿದ್ರು. ಬಹಳಷ್ಟು ಜನಸ್ತೋಮದ ಮಧ್ಯೆ ಮಳೆಯಲ್ಲಿ ಏನಪ್ಪ ಅಂದ್ರೆ ಅವರ ಅಂತ್ಯಕ್ರಿಯೆ ಆಗಿದೆ. 9 ಜನ ಮಕ್ಕಳಲ್ಲಿ ಒಬ್ಬ ಅವರ ಕೊನೆಯ ಮಗ ಈಗ ಪೀಠಾಧಿಪತಿಗಳಾಗಿ ಅವರು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಚಿರಂಜೀವಿ ಶರಣಪ್ಪ ಅಪ್ಪ ಅವರು ಪೀಠಾಧಿಪತಿಗಳಾಗಿ ಅವರು ಮುನ್ನಡೆಸ್ಕೊಂತ ಹೋಗ್ತಕ್ಕಂಥ ರೀತಿಯಲ್ಲಿ ಭಗವಂತ ಅವರ ಕುಟುಂಬದ ಎಲ್ಲರಿಗೂ ಕೂಡ ಶಕ್ತಿ ಕೊಡ್ಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ನನ್ನ ಮಾತನ್ನು. ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂತ ಸಂತಾಪ ಸೂಚನೆಗೆ ಬೆಂಬಲ ನೀಡ್ತಾ ಶರಣಬಸಪ್ಪ ಅಪ್ಪಾಜಿ ಅವರು ಮತ್ತೆ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಗಳವರು ನಮ್ಮನ್ನ ಅಗಲಿರ್ತಕ್ಕಂಥದ್ದು ಈ ರಾಜ್ಯಕ್ಕೇನೆ ತುಂಬಲಾರದಂತ ಒಂದು ದೊಡ್ಡ ನಷ್ಟವಾಗಿದೆ. ಸಭಾಧ್ಯಕ್ಷರೇ 16ನೇ ತಾರೀಕು ಶ್ರೀ 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 ಚಂದ್ರನಾಥ ಸ್ವಾಮೀಜಿಗಳು ಭೈರವೈಕ್ಯರಾಗಿ ಇವತ್ತು ನಮ್ಮ ಭಾಗಗಳಲ್ಲಿ ಬೆಂಗಳೂರು, ಹಳೆ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಕೂಡ ಅತ್ಯಂತ ಸರಳ ಸಜ್ಜನವಾದಂತ ಒಬ್ಬ ಶ್ರೀಗಳಾಗಿ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದೀವಿ. ಅವರು ಮಠದಲ್ಲಿ ಎಷ್ಟು ದಿನ ಕಳೀತಾ ಇದ್ರೋ ಮಠದ ಹೊರಗಡೆ ಬೇರೆ ಬೇರೆ ಕಡೆಗಳೋಗಿ ಸಮಾಜದ ಕಟ್ಟ ಕಡೆ ಪ್ರಜೆಗೂ ಕೂಡ ಧರ್ಮ ಬೋಧನೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸನ ನಾವು ನೋಡಿದೀವಿ. ಇವತ್ತು ದಾಸೋಹದ ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ತ್ರಿವಿಧದ ದಾಸೋಹಗಳನ್ನ, ಅಕ್ಷರ ದಾಸೋಹ ಆಗಿರ್ಬೋದು, ಅನ್ನ ದಾಸೋಹ ಆಗಿರ್ಬೋದು, ಆರೋಗ್ಯ ದಾಸೋಹ ಆಗಿರ್ಬೋದು, ಈ ಮೂರುಗಳನ್ನು ಕೂಡ ನಮ್ಮೆಲ್ಲಾ ಭಾಗಗಳಲ್ಲಿ ಮಾಡ್ಕೊಂತ ಬಂದು ಪ್ರಜೆಗಳಿಗೆ, ಸಾರ್ವಜನಿಕರಿಗೆ ಹತ್ತಿರವಾಗಿದ್ದು, ಮೂಲವಾಗಿ ವಿಶ್ವ ಒಕ್ಕಲಿಗರ ಸಂಸ್ಥಾನಕ್ಕೆ ಸೇರಿದ್ರು ಕೂಡ ಎಲ್ಲ ಜಾತಿ ಜನಾಂಗದ ಜನರನ್ನ ಒಂದಾಗಿ ನೋಡಂತ ಒಂದು ದೊಡ್ಡ ಗುಣ ಸ್ವಾಮೀಜಿಗಳಲ್ಲಿ ನಾವು ಕಂಡಿದೀವಿ ಸಭಾಧ್ಯಕ್ಷರೇ. ಅದರಲ್ಲಿ ವಿಶೇಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮಲ್ಲಿ ವಾಗ್ಟಾನ್ ಅಂತ ಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ಬ್ರಹ್ಮರಥೋತ್ಸವ ತೇರ್ ಕಾರ್ಯಕ್ರಮ ಆಗುತ್ತೆ ಸಭಾಧ್ಯಕ್ಷರೇ. ಆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ಅವರ ದೈವ ಸಾನ್ನಿಧ್ಯನ ಕೊಟ್ಟು 16,000 ಸಂಖ್ಯೆಯಲ್ಲಿ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಕೂತು ಆಶೀರ್ವಾದ ಮಾಡಿ ಆಶೀರ್ವಚನೆ ಕೊಟ್ಟು ಹೋಗ್ತಾ ಇದ್ದಂಥದ್ದನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರೇ. ಅವ್ರಿವತ್ತು ನಮ್ಮನ್ನ ಅಗಲಿರ್ತಕ್ಕಂಥದ್ದು ನಮ್ಮ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಘಾತ. ಈ ಒಂದು ನೋವನ್ನ ಬರ್ಸಂತ ಶಕ್ತಿ ದೇವರು ಎಲ್ಲರಿಗೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಒಂದು ಸಂತಾಪ ಸೂಚನೆಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ. ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಸಂಸ್ಥಾನ 8ನೇ ಪೀಠಾಧಿಪತಿಗಳಾದಂಥ ಮಹಾದಾಸೋಹಿ ಶಿಕ್ಷಣ ತಜ್ಞ, ಕಾಯಕನಿಷ್ಠ ತ್ರಿವದಿ ದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇಂದು ನಮ್ಮ ಮಧ್ಯೆ ಇಲ್ಲದಿರುವುದು ತುಂಬಾ ದುಃಖದ ಸಂಗತಿ. ಮಾನ್ಯ ಸಭಾಧ್ಯಕ್ಷರೇ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅನ್ನದಾನ, ಶಿಕ್ಷಣದಾನ ಅಂತಕ್ಕಂಥ ಶಿಕ್ಷಣ ಕ್ರಾಂತಿ ಮಾಡಿದ ಸಂಸ್ಥಾನವನ್ನು ಮುಂದುವರಿಸಿದ ಹೆಗ್ಗಳಿಕೆ ಡಾಕ್ಟರ್ ಶರಣಬಸಪ್ಪ ಅಪ್ಪನವರಿಗೆ ಸಲ್ಲುತ್ತದೆ. ಅಧ್ಯಕ್ಷ, 12ನೇ ಶತಮಾನದ ಶರಣರ ಆಶಯದಂತೆ ಮಹಿಳಾ ಸಮಾನ ಸಮಾಜವನ್ನು ನಿರ್ಮಿಸಲು ಶಿಕ್ಷಣದ ಅವಶ್ಯಕತೆ ಇರುವುದನ್ನು ಪರಿಗಣಿಸಿ ಮಹಿಳೆಯರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ದೊರಕುವಂತೆ ಮಾಡಿರುವ ಹೆಗ್ಗಳಿಕೆ ಅಪ್ಪ ಅವರಿಗೆ ಸಲ್ಲುತ್ತದೆ. ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಕಟ್ಟಿ ಬೆಳೆಸಿದ ಕೀರ್ತಿ ಹಾಗೂ ಇವರ ಶಿಕ್ಷಣ ಸಂಸ್ಥೆಗಳನ್ನು ಬಿದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಂಗಳೂರು ಮತ್ತಿತರ ಕಡೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಇವರು ಸುಮಾರು 50 ವರ್ಷಗಳ ಕಾಲ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿರುತ್ತಾರೆ. ಹಾಗೂ 2003ರ ಅವರ ಅವಧಿಯಲ್ಲಿ ಅಜಾತ ಶತ್ರು ಭಾರತ ರತ್ನ ಶ್ರೀ ವಾಜಪೇಯಿರವರ ಪ್ರಧಾನಮಂತ್ರಿ ಆದ ಅವಧಿಯಲ್ಲಿ ಮಾನವತವಾದಂತಹ ಶ್ರೀ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನು ಸಂಸತ್ ಭವನದಲ್ಲಿ ಆವರಣದಲ್ಲಿ ಅನಾವರಣಗೊಳಿಸಿರುತ್ತಾರೆ.
ಪೂಜ್ಯರ ಪಾತ್ರರು ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಕೊಟ್ಟಂತ ಅನ್ನದಾಸೋಹ ಮತ್ತು ಶಿಕ್ಷಣ ದಾಸೋಹ ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ನಡೆದಂತ ಕಲಬುರಗಿ ಎಲ್ಲ ರಾಜ್ಯದಲ್ಲಿ ಅವರು ಇವತ್ತು ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮ ಅತಿ ದುಃಖದ ಸಂಗತಿ. ಈ ಸಂತಾಪ ಸೂಚನೆ ತಾವು ತಂದಕ್ಕೆ ಬೆಂಬಲಿಸಿ ನಾನು 2 ಮಾತುಗಳು. ಜಾಧವ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ನಮ್ ಬಿಟ್ಟು ಹೋಗಿದ್ದಾರೆ. ಅದು ತುಂಬಾ ದೊಡ್ಡ ನಮ್ ನಷ್ಟ ಆಗಿದೆ. ಅವ್ರು ಬರೀ ಧಾರ್ಮಿಕತೆ ಸ್ಪಿರಿಚುಯಾಲಿಟಿ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಶಿಕ್ಷಣಕ್ಕೂ ಅಷ್ಟೇ ಒತ್ತು ಕೊಟ್ಟಿದ್ರು. ಮತ್ತೆ ಹೆಣ್ಮಕ್ಕಳಿಗೂ ಒಂದು ಈಕ್ವಾಲಿಟಿ, ಅವ್ರಿಗೂ ಎಜುಕೇಶನ್ ಸಿಗ್ಬೇಕು ಅಂತ ಸುಮಾರು ಗೋದುತಾಯಿ ಕಾಲೇಜ್ ಆಗಿರ್ಬೋದು ಮತ್ತೆ 60ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ತೆಗ್ದಿದಾರಪ್ಪ ಅವ್ರೆ. ಅನ್ನದಾಸೋಹ ಆಗಿರ್ಬೋದು, ಶಿಕ್ಷಣ ದಾಸೋಹ ಆಗಿರ್ಬೋದು, ಸಾಕಷ್ಟು ಬರೀ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯಕ್ಕೆ ತುಂಬಾ ಒಂದು ದೊಡ್ಡ ನಷ್ಟ ಆಗಿದೆ. ಅದಕ್ಕೆ ತಾವು ತಂದಿರೋದು ಸಂತಾಪಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಮಾತು. ಶ್ರೀ ರಾಮಲಿಂಗ ರೆಡ್ಡಿ ಅವರು, ಜಿ ಟಿ ದೇಗೌಡ ಒಂದು ನೆಕ್ಸ್ಟ್ ಮಾತಾಡ. ರಾಮಲಿಂಗ ರೆಡ್ಡಿ ಅವರು, ಮಿನಿಸ್ಟರ್ ಅವರೇ, ಅವ್ರನ್ನ ಮಾತಾಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕನ್ನಡ ನಾಡಿನ ಇಬ್ಬರು ಶಿವಶರಣರು ದೈವಾಧೀನರಾಗಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪಾರವರು ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಗೋವುಗಳ ಬಗ್ಗೆ ಸಂರಕ್ಷಣೆ ಮಾಡ್ತಕ್ಕಂಥ ಗೋಶಾಲೆ, ಈ ರೀತಿಯ ಜನಪರವಾದಂಥ, ಜನರಿಗೆ ಬೇಕಾದಂಥ, ಭಾಳ ರಾಜ್ಯ ಮೆಚ್ಚತಕ್ಕಂಥ ಕಾರ್ಯಕ್ರಮಗಳನ್ನು, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಈಗಿನ ಪೀಠಾಧಿಪತಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅದ್ರ ಜೊತೆಗೆ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಬಹಳ ವಿದ್ಯಾವಂತರಾಗಿದ್ದರೂ ಕೂಡ ಅವರೇನು ತಿರುಚಿ ಕೈಲಾಸಾಶ್ರಮ ಸಂಸ್ಕೃತ ವೇದ ಅಧ್ಯಯನ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಭಾಳ ಹಿರಿಯ ಗುರುಗಳು. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗಿಂತಲೂ ಕೂಡ ಮುಂಚಿತವಾಗಿಯೂ ಕೂಡ ಅಪಾರವಾದಂಥ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ, ಯಾವುದೇ ಪ್ರಚಾರಕ್ಕೂ ಕೂಡ ಬರದೆ ಎಲೆಮರೆ ಕಾಯಿನಂತೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಕೆಂಗೇರಿ ಬಳಿ ಬಂದು ಒಂದು ಮಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಿಕ್ಷಣ ದಾಸೋಹ ಪ್ರತಿಯೊಂದಕ್ಕೂ ಕೂಡ ಅವರ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಏನು ಮಾಡಿದ್ದಾರೆ. ಇವತ್ತು ಅಲ್ಲಿಯೂ ಕೂಡ ಒಂದು ಪೀಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಒಬ್ಬರ ಸ್ವಾಮೀಜಿಗಳನ್ನು ನೇಮಕ ಮಾಡಿದ್ದಾರೆ. ಅವ್ರೇನು ಮಾಡಿಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಈಗಿನ ಪೀಠಾಧಿಪತಿಗಳಿಗೆ ಅವರ ಆಶೀರ್ವಾದದಿಂದ ಕೊಡಲಿ. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಭಕ್ತಿ ಜನರಲ್ಲಿ ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳ್ತಾ ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಕೋರಿ ನಾನು ಮುಗಿಸ್ತೇನೆ ಅಧ್ಯಕ್ಷರೇ. ನಮಸ್ಕಾರ. ಸಭಾಧ್ಯಕ್ಷರೇ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವ್ರನ್ನ ಒಂದೇ ಒಂದು ಸಾರಿ ಭೇಟಿ ಮಾಡಿದ್ದೆ ಸಭಾಧ್ಯಕ್ಷರೇ. ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ ಅವರ 70 ಅಥವಾ 75ನೇ ಹುಟ್ಟುಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ. ಅವರು ಕೂಡ ಸ್ವತಃ ಮಾಸ್ಟರ್ ಡಿಗ್ರಿ ಶಿಕ್ಷಣ ಪಡೆದಿರ್ತಕ್ಕಂಥವ್ರು. ಮತ್ತು ನಾನು ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದೆ, ಅವರು ತೀರೋದ್ಮೇಲೆ ಲಕ್ಷಗಟ್ಟಲೆ ಜನ ಸೇರಿದ್ರು ಅಂತ. ಅಂದರೆ ಅವರ ಜನಪ್ರಿಯತೆ ತೋರಿಸುತ್ತೆ. ಮತ್ತು ಅವರು ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಒಬ್ಬ ಶಕ್ತಿ ಆಗಿದ್ದರು. ಒಬ್ಬ ಶಕ್ತಿ ಆಗಿರೋದಕ್ಕೇ ಇಷ್ಟೆಲ್ಲ ಸುಮಾರು 60 ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ವಿಶ್ವವಿದ್ಯಾನಿಲಯ, ರೆಸಿಡೆನ್ಸಿಯಲ್ ಸ್ಕೂಲು, ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ಸುಮಾರು ಒಂದು 40,000ಕ್ಕಿಂತಲೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತು ಬಸವಣ್ಣವರ ಸ್ಟ್ಯಾಚ್ಯು ಪಾರ್ಲಿಮೆಂಟ್ ಹತ್ರ ಅಲ್ಲಿ ಆಗೋದಕ್ಕೂ ಕೂಡ ಇವರೇ ಕಾರಣಕರ್ತರು ಅಂತ ಒಬ್ಬ ಮಹಾನ್ ವ್ಯಕ್ತಿ. ವಿಶೇಷವಾಗಿ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ಇಲ್ಲ KR ಪಟೇಲೇ ಜನನಾಯಕ, ಅದೇ ರೀತಿ BCom ಪದವೀಧರರು ಮತ್ತು ಕೈಲಾಸ ಆಶ್ರಮದಲ್ಲಿ ಸಂಸ್ಕೃತ ಮತ್ತು ವೇದವನ್ನು ಕಲ್ತಿರ್ತಕ್ಕಂಥವ್ರು. ಮತ್ತು 68ರಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ 18ರಲ್ಲಿ ಕೆಂಗೇರಿ ಬಳಿ ನಾವು ಹೋಗ್ತಾ ಮೈಸೂರಲ್ಲಿ ಲೆಫ್ಟ್ ಕಾಣಿಸುತ್ತೆ ಶಾಲಾ ಕಾಲೇಜುಗಳನ್ನು ತೆಗೆದರು. ಮತ್ತು 2002ರಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಅಂತ ಆಯಿತು. ಮತ್ತು
ನಾನು 106 ಸಲ ಭೇಟಿ ಮಾಡಿದ್ವಿ ಅವರಿಗೆ. ಬಹುತೇಕ ನಮ್ಮ ಈ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳು ಪ್ರತಿಷ್ಠಾಪನೆ ಇದ್ದರೆ ಕೂಡ ಬಂದು ಅಲ್ಲಿ ಆ ಪ್ರತಿಷ್ಠಾಪನೆ ಮಾಡಿ ಹೋಗೋರು. ಮತ್ತು ಮದುವೆಗಳಿಗೂ ಜಾಸ್ತಿ ಬರ್ತಾ ಇದ್ರು ಅವರು. ಯಾರು ಮದುವೆ ಕರೆದ್ರು ಕೂಡ ಯಾವ ಮದುವೆನೂ ಮಿಸ್ ಮಾಡ್ತಿರಲಿಲ್ಲ. ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ರು. ಇವರ ಅಗಲಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಮಯ. 1 ನಿಮಿಷ ಮೌನ. ಪ್ರಶ್ನೋತ್ತರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.